ಇಲ್ಲ ಮಹಿ, ಇದು ಸರಿಯಲ್ಲ. ಇವ್ನು ಮಿತಿ ಮೀರಿ ಹೋಗ್ತಾ ಇದ್ದಾನೆ. ಹೋಗ್ತಿದ್ದಾನೆ ಏನೋ, ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ. ಅವನ್ ದಾರಿ ತಪ್ಪಿ ಯಾವ್ದೋ ಕಾಲ ಆಯ್ತು. ಅದೆಲ್ಲ ಈಗ ಜಾಸ್ತಿ ಆಗ್ತಿದೆ ಅಷ್ಟೇ. ಆರೋ ದೀಪ ಜೋರ ಗುರಿಯತ್ತೆ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ ಪಾರ್ಥ, ಅದಂತೂ ಪಕ್ಕ. ಮಹಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ ಗೊತ್ತಾ. ಇವನಿಂದಾಗಿ ನಮ್ಮ ಮನೆ ಪರಿಸ್ಥಿತಿ ಈ ತರ ಆಗೋಯ್ತಲ್ಲ ಅಂತ ಅವನ ಮೇಲೆ ಕೆಟ್ಟ ಕೋಪ ಬರ್ತಾ ಇದೆ. ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ನನಗೆ. ಅಲ್ಲ, ಆಫ್ಟರ್ ಆಲ್ ಒಂದು ಲೋಗೋಗೋಸ್ಕರ ಅವನು ಈ ಲೆವೆಲ್ಗೆ ಇಳಿತಾನೆ ಅಂದ್ರೆ ನಾನೇನು ಇವನೇನು ಇವನ್ ಯೋಗ್ಯತೆ ಏನು ಅದನ್ನೇ ಮರ್ತೋಗ್ಬಿಟ್ಟಿದ್ದಾನೆ. ತುಂಬಾನೇ ಚೀಪಾಗಿ ಬಿಹೇವ್ ಮಾಡ್ತಾನೆ. ಯಾರು ಹೇಳಿದ್ದು ಕೇಳೋದಿಲ್ಲ. ಮಹಿ, ಇವನು ಲೈಫಲ್ಲಿ ಯಾವತ್ತೂ ಚೇಂಜ್ ಆಗಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಪಾರ್ಥ. ಇದು ಸಿಂಪಲ್ ಜಗಳ ಅಲ್ಲ. ಅವ್ರ ಲೆಕ್ಕಾಚಾರ ಬೇರೆನೇ ಇದೆ. ಪ್ಲಾನ್ ಏನೋ ದೊಡ್ಡದಾಗೆ ಇರುತ್ತೆ. ಅಪೇಕ್ಷಾ, ಅವನ ಗುರಿ ಏನೇ ಇರಲಿ ಅದನ್ನ ಉಲ್ಟಾ ಮಾಡೋದು ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಹೊರಗಡೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಪಾರ್ಥ? ಆಫೀಸ್ಗೆ. ಏನ್ ಹೇಳ್ತಿದ್ಯಾ? ಎಸ್ ಮಹಿ, ಬಿಗ್ ಬ್ರೋನ ಉಳಿಸೋದಕ್ಕೆ ನಂಗೊಂದು ದಾರಿ ಗೊತ್ತಿದೆ. ಐ ಟ್ರೈ ಮೈ ಬೆಸ್ಟ್. ಪಾರ್ಥ, ಏನ್ ಪ್ಲಾನು? ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಹೇಳ್ಬಿಟ್ಟು ಹೋಗಿ. ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಆನಂದ, ಆನಂದ್, ಏನಾಯ್ತಲ್ಲಿ? ನಿನ್ಗೇನೋ ಆಗಿಲ್ಲ ತಾನೆ? ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ನಾನು ಆರಾಮಾಗೇ ಇದ್ದೀನಿ, ನನಗೇನೂ ಆಗಿಲ್ಲ. ಯಾರೋ ಕಿಡಿಗೇಡಿಗಳು ಏನೋ ಮಾಡಿದ್ರು ಅಂತ ನೀನು ಯಾಕೆ ಕಳ್ತೀಯ? ಇಂಥ ಕೆಲಸ ಮಾಡೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕು, ಅವ್ರು ಪಶ್ಚಾತ್ತಾಪ ಪಡಬೇಕು. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಹಾಂ ನೋಡು, ಇದನ್ನೆಲ್ಲ ಒಂದು ಪಾಠ ಅಂತ ತಿಳ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಅಲ್ಲ, ಬಿದ್ದಿರೋ 2 ಏಟಿಗೆ ಏನೋ ಅನಾಹುತ ಆಯಿತು ಅನ್ನೋ ಥರ ಆಡ್ತಾ ಇದ್ದಾಳೆ ಇವಳು. ಏನು 2 ಏಟು? ಹೇಗೆ ಹೊಡೆದ್ರು, ಹೇಗೆ ತಳ್ಳಾಡಿದ್ರು ಅಂತ ನಾವು ನೋಡಿದ್ವಿ. ನೀನು ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಹೀಗೆ ಹೇಳ್ತಿದ್ಯಾ ಅಷ್ಟೇ, ನನಗೆ ಗೊತ್ತು. ಓ, ಆಗ್ತಾ ಇಲ್ಲಪ್ಪ, ನನ್ನ ಕೈಲಿ ಗೋಳಾಟ ನೋಡೋಕೆ ಆಗ್ತಾ ಇಲ್ಲ. ಏನಮ್ಮ ಇವಳು? ಅಲ್ಲ ಚಿನ್ನ, ಗಂಡ ಹೊರಗಡೆಯಿಂದ ಬರ್ತಿದ್ದಾಗೆ ಉಪಚಾರ ಮಾಡಬೇಕು, ಈ ಥರ ಗೊಳೋ ಅನ್ನಬಾರ್ದು ಕಣೆ. ಎಲ್ಲ ಮ್ಯಾನೇಜಬಲ್ ಮ್ಯಾಟ್ರು. ಗುಂಪಲ್ಲಿದ್ದಾಗ ಏನು ಮಾಡೋಕ್ಕಾಗಲ್ಲಮ್ಮ. ಅವ್ರು ಯಾರು ಅನ್ನೋದೇ ಮರೆತು ಬಿಡ್ತಾರೆ. ಆ ಟೈಮಲ್ಲಿ ಅವ್ರ ಬುದ್ಧಿ ಓಡಲ್ಲ. ಆಗಲೇ ಇಂಥ ಅನಾಹುತ ಎಲ್ಲ ಆಗೋದು. ಏನು ಮಾಡೋಕ್ಕಾಗಲ್ಲ. ಆನಂದಪ್ಪ, ಇದು ಬರೀ ಕಿಡಿಗೇಡಿಗಳ ಕೆಲಸ ಅಲ್ಲ ಆನಂದಪ್ಪ. ಇದರಿಂದ ಕೇಡಿ ಜಯದೇವ್ ಇದ್ದಾನೆ. ಇನ್ನೆಷ್ಟು ದಿವಸ ಇಂಥ ಕೆಲಸ ಮಾಡ್ತಾನೆ ನೋಡೋಣ. ಅವನು ಮಾಡಿರೋ ಅನ್ಯಾಯಕ್ಕೆ, ಅನಾಹುತಕ್ಕೆ ಅವನಿಗೆ ಧರ್ಮದೆಟ್ಟು ಬೀಳಲೇಬೇಕು. ಓವರ್ ಸ್ಪೀಡಲ್ಲಿ ಹೋಗೋರು ಒಂದು ದಿವಸ ಆಕ್ಸಿಡೆಂಟ್ ಆಗಿ ನೆಗೆದು ಬಿದ್ದು ಹೋಗ್ತಾರೆ. ಅವನು ಹೋಗೋ ಸ್ಪೀಡ್ ನೋಡಿದ್ರೆ ಆ ದಿನ ತುಂಬ ದೂರ ಇಲ್ಲ ಅಂತ ಅನಿಸುತ್ತೆ ಆನಂದಪ್ಪ. ಈ ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ. ಆದರೆ ಆ ನನ್ನ ಮಗ ಮನುಷ್ಯ ಕುಲದಲ್ಲೇ ಹುಟ್ಟಿಲ್ಲ, ಅವನು ಮೃಗ. ಪಾರ್ಥ ಮತ್ತು ಮೈಮನ ಹೆಸರಲ್ಲಿರೋ ಆಸ್ತಿನೂ ಬಡದು ಬಾಯಿಗೆ ಹಾಕೊಂಡು ಬಿಸ್ನೆಸ್ ಶುರು ಮಾಡಿದ್ದಾನೆ. ತಲೆ ಓಡಿಸಿ ಬದುಕೋದು ಬಿಟ್ಟು ತಲೆ ಓಡಿದು ಬದುಕ್ತಾ ಇದ್ದಾನವ. ಅವನಿಗೆ ದುಡ್ಡು ದುಡ್ಡು ಪ್ರಾಫಿಟ್ ಮಾತ್ರ ಕಾಣೋದು ಆನಂದಪ್ಪ. ಅವನ ಬದುಕಲ್ಲಿ ಕರುಣೆ, ಮಾನವೀಯತೆ ಇದೆಲ್ಲ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾವು. ಡಿಲೀಟ್. ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ನೋಡಿ, ಅಂಥವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದು. ಮಾತಾಡಿದಷ್ಟು ಮನಸ್ಸು ಕೆಡುತ್ತೆ, ಬಾಯಿ ಹೊಲಸಾಗುತ್ತೆ. ಮಾಡಲಿ, ಎಷ್ಟು ದಿವಸ ಏನೇನು ಮಾಡ್ತಾನೋ ಮಾಡಲಿ. ಆದರೆ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇದ್ದೇ ಇರುತ್ತಲ್ವ. ಈ ಟೈಮ್ ಅನ್ನೋದು ಯಾರನ್ನೂ ಬಿಡಲ್ಲ. ಯಾವಾಗ ಏನೇನು ಕೊಡಬೇಕೋ ಅದು ಕೊಟ್ಟೇ ಕೊಡುತ್ತೆ. ಬಡ್ಡಿ ಸಮೇತ ಚುಕ್ತಾ ಮಾಡುತ್ತೆ. ಲೈಫ್ ಲಾಂಗ್ ಬ್ಯಾಲೆನ್ಸ್ ಶೀಟ್ ಅನ್ನೋದು ಅಡ್ಜಸ್ಟ್ ಆಗ್ತಾನೇ ಇರುತ್ತೆ. ಡಿಲೇ ಆಗ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ. ಅಂಕಲ್, ಒಬ್ಬ ವ್ಯಕ್ತಿ ಕೆಳಗೆ ಬೀಳೋದು ಮುಖ್ಯ ಅಲ್ಲ, ಅವನು ಬಿದ್ದಾಗ ಎಷ್ಟು ಜನ ಅವನು ಬೆನ್ನಿಗೆ ನಿಲ್ತಾರೆ ಅನ್ನೋದು ಮುಖ್ಯ. ಆ ಲೆಕ್ಕದಲ್ಲಿ ಆ ಜಯದೇವ್ ಬಿಗ್ ಝೀರೋ. ನೋಡ್ತಾ ಇರಿ ಅಂಕಲ್, ಕೊನೆಗೊಂದು ದಿವಸ
ಅವನ ಜೊತೆಗೆ ಯಾರೂ ಇರಲ್ಲ, ಒಂಟಿ ಪಿಶಾಚಿ ಥರ ಸಾಯ್ತಾನೆ. ನಿಜ ಆನಂದ್, ನಾವು ಗಳಿಸ್ಬೇಕಾಗಿರೋದು ಆಸ್ತಿ ಅಂತಸ್ತನ ಅಲ್ಲ, ಜನರ ಮನಸ್ಸನ್ನ, ಜನರನ್ನ ಗೆಲ್ಲಬೇಕು ನಾವು. ಒಂದು ಮನೆತನ, ಸಂಬಂಧ ಇದೆಲ್ಲ ನಿಲ್ಲಬೇಕಾದದ್ದೇ ಪ್ರೀತಿ ವಿಶ್ವಾಸದ ಮೇಲೆ, ಯಾರ್ದೋ ಹಠದ ಮೇಲಲ್ಲ. ಇದೆಲ್ಲ ಅವನಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಶೋ ಆಯ್ತು ಬಿಡಿ, ಅವನ ಬಗ್ಗೆ ಮಾತಾಡೋದು ಬೇಡ. ವಾತಾವರಣ ಸುಮ್ಮನೆ ಹೀಟ್ ಆಗ್ತಾ ಇದೆ. ಮೊದಲೇ ಹೊರಗಡೆನೂ ಹೀಟು, ಒಳಗಡೆನೂ ಹೀಟ್ ಆಗಿಬಿಟ್ರೆ ಈ ಬಾಡಿ ತಡ್ಕೊಳ್ಳೋದು ಹೆಂಗೆ? ಚಿನ್ನ, ನಾನೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ತಣ್ಣಗೆ ನಿಂಬೆಹಣ್ಣು ಶರ್ಬತ್ ಮಾಡು, ಕುಡ್ದು ಆರಾಮಾಗಿ ಕೂತ್ಕೊಳ್ಳೋಣ. ಆಮೇಲೆ ಏಟಾಗಿದೆ ಅಂತ ಗೊಳೋ ಅಂತ ಅಳ್ತಿದ್ದಲ್ಲಮ್ಮ, ಅಲ್ಲಿಗೆಲ್ಲ ಬಿಸಿ ಶಾಖ ಕೊಡುವಂತೆ. ನೀನು ಇದೆಯಲ್ಲ. ಸಾರಿ ಸಾರಿ ಸಾರಿ. ಇದಕ್ಕೂ ಬಿಸಿ ಶಾಖ ಕೊಟ್ಬಿಡು. ಹಾಯ್ ಪಪ್ಪ ಪಪ್ಪ, ಇವತ್ತು ನೀವು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನಾವು ಟಿವಿಲಿ ನೋಡಿದ್ವಿ. ಹೌದಾ? ಪಪ್ಪ, ನೀವು ಸಿಂಪಲ್ ಅಲ್ಲ. ಮೈ ಪಪ್ಪ ಇಸ್ ಮೈ ಹೀರೋ. ಮೈ ಪಪ್ಪ ಇಸ್ ಮೈ ಬೆಸ್ಟ್ ಪಪ್ಪ. ಥ್ಯಾಂಕ್ ಯು ಪುಟ್ಟ, ಕೂತು. ನೋಡ್ಬಿಟ್ಟು ಯಾರು ಹುಟ್ಟಿದಾಗಲೇ ಹೀರೋ ಅಲ್ಲ. ಒಂದೊಳ್ಳೆ ಉದ್ದೇಶಕ್ಕೆ, ಒಂದೊಳ್ಳೆ ಕೆಲಸಕ್ಕೆ ಇನ್ನೊಬ್ಬರು ಸಹಾಯಕ್ಕಿದ್ದು ನಿಂತಾಗ ಹೀರೋ ಅಂತ ಅನ್ನಿಸ್ಕೋತಾರೆ. ಹೀರೋ ಆಗೋದು ಸುಲಭ ಅಲ್ಲ, ತುಂಬ ಎಫರ್ಟ್ ಹಾಕಬೇಕು, ಆಮೇಲೆ ತುಂಬ ಚಾಲೆಂಜಸ್ನ ಫೇಸ್ ಮಾಡಬೇಕು. ಗೊತ್ತಾಯ್ತಾ? ಕರೆಕ್ಟ್. ಸೊ ಇದೇ ಮಾತಿಗೆ ಸ್ವೀಟ್ ತಿನ್ನಿ. ಆ್ಯಂಡ್ ಫಸ್ಟು ನಿಮಗೆ, ಯಾಕಂದರೆ ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಇದೇನದಕ್ಕೆ ಒಂದೇ ಜಾಮೂನ್ ಇದೆ? ಅದು ಬಟ್ಲು ಚಿಕ್ಕದಲ್ವಾ, ಅದಕ್ಕೆ ಒಂದಿಟ್ಟಿದ್ದೀನಿ. ನೀವು ಮುಗಿಸಿ, ನಾನು ಇಡೀ ಪಾತ್ರೆ ಅಂತ ಅಂದ್ಕೊಡ್ತೀನಿ. ಥ್ಯಾಂಕ್ ಯು. ತೊಳಿ ತೊಳಿ ತೊಳಿ. ಹಾಂ, ಫಸ್ಟ್ ನೀವು ತಿನ್ನಿ. ಏ ತಿನ್ನೋ. ಈ ತಿನ್ನಿ ಪಪ್ಪ. ಥ್ಯಾಂಕ್ ಯು ಸೊ ಮಚ್ ಕಣ. ಥ್ಯಾಂಕ್ ಯು. ಹಲೋ. ಹಾಂ ಸರ್, ಹೇಳಿದ್ರು. ಹಾಂ ಸರ್, ಗೊತ್ತು, ಬರ್ತೀನಿ. ಹಾಂ, ಥ್ಯಾಂಕ್ ಯು. ಭೂಮಿಕಾ, ಸ್ಕೂಲಿಂದ ಫೋನು? ಹಾಂ, ಅದೇ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ವಲ್ಲ, ಅದ್ರದ್ದು ರಿಮೈಂಡರ್ ಕಾಲ್. ಭೂಮಿಕಾ, ಈ ವಿಷಯನ ನೆನ್ನೆ ನೀವು ಹೇಳಿದ್ರಿ, ನಾನು ಯೋಚನೆ ಮಾಡಿದೆ. ನೀವು ಒಳ್ಳೆಯ ಒಂದು ಅವಕಾಶನ ಕಳ್ಕೊತಾ ಇದ್ದೀರ ಅಂತ ಅನಿಸುತ್ತೆ. ಈಗ ಹೇಗಿದ್ರು ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾ ಇದೆ, ಅದು ಇನ್ಯಾರ್ದೋ ಕೈಗೆ ಹೋಗೋ ಬದಲು ನೀವೇ ಯಾಕೆ ಇನಿಷಿಯೇಟ್ ತೊಗೊಂಡು ಇನ್ಚಾರ್ಜ್ ತೊಗೋಬಾರ್ದು ಅಂತ. ಏನು ಹೇಳ್ತಿದ್ದೀರಾ ಗೌತಮ? ಅಲ್ಲ, ಸ್ಕೂಲ್ ನಡೆಸೋದು ಏನು ಮಕ್ಕಳಿಗೆ ಪಾಠ ಹೇಳೋ ಅಷ್ಟು ಸುಲಭ ಅಂದ್ಕೊಂಡಿದ್ದೀರಾ? ತುಂಬ ಕಷ್ಟದ ಕೆಲಸ ಅದು. ಅದಕ್ಕೆ ಅಂತ ಒಂದು ಸೆಟ್ ಸ್ಕಿಲ್ಸ್ ಬೇಕು, ಫುಲ್ ಟೈಮ್ ಕಮಿಟೆಡ್ ಆಗಿರಬೇಕು. ಅದೆಲ್ಲ ಆಗಲ್ಲ ಅದು.